ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ದಿನದಿಂದ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ. ರಾಜ್ಯದಲ್ಲಿ ರಸ್ತೆಗಳು ತಗ್ಗು ಗುಂಡಿಗಳು ತುಂಬಿವೆ. ರಸ್ತೆಗಳ ಗುಂಡಿ ಮುಚ್ಚಲು ಆಗುತ್ತಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಗುರುವಾರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಾಯಕನಹಟ್ಟಿ ಮಂಡಳ ವತಿಯಿಂದ ಹಮ್ಮಿಕೊಂಡಿದ್ದ ಬಿಜೆಪಿ ಪಕ್ಷ ಸಂಘಟನೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಶಿಕ್ಷಣ ವರ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶಂಕರಸ್ವಾಮಿ, ಮಂಡಲ ಉಪಾಧ್ಯಕ್ಷ ಗುಂತಕೂಲವನಹಳ್ಳಿ ಜೆಸಿಬಿ ತಿಪ್ಪೇಸ್ವಾಮಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಕಾರ್ಯದರ್ಶಿ ಪ್ರಕಾಶ್, ಮೂರ್ತಿ, ಶಿವದತ್ತ, ಮಲ್ಲಯ್ಯ, ಮಲ್ಲೂರಳ್ಳಿ, ಮಲ್ಲಿಕಾರ್ಜುನ, ನಗರ ಘಟಕ ಅಧ್ಯಕ್ಷ ನಾಗರಾಜ್, ಹಿರೇಹಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪರಮೇಶ್ವರಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನೇಕ ವಿಚಾರಗಳು ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ನಡತಕ್ಕಂಥ ನಮ್ಮ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಯಾವ ತರ ಇದೆ, ಮುಂದಿನ ಪ್ರಧಾನಮಂತ್ರಿಗಳ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ರೀತಿ ಅಭಿವೃದ್ಧಿ ಇತ್ತು, ಅದು ಡಬಲ್ ಟ್ರಿಬಲ್ 4 ಆಗ್ತಾ ಇದೆ. ಅದು ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೆಸಿದ್ರು. ಅಂತ ಸಂದರ್ಭದಲ್ಲಿ ಅದೇ ಅಕ್ಕಪಕ್ಕದ ರಾಜ್ಯ ದೇಶಗಳಲ್ಲಿ ಸಮೇತ ಇವತ್ತು ಪೆಟ್ರೋಲ್ ಸಿಲಿಂಡರ್ ಅಭಾವ ಬಹಳ ಅಭಾವ ಹೆಚ್ಚಾಗಿದೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ಸಂದರ್ಭದಲ್ಲಿ ಸಹ ಇವತ್ತು ಪಾಕಿಸ್ತಾನಕ್ಕೆ ಹೋಗು, ಸೌದಿಗೆ ಹೋಗು, ರಷ್ಯಾಗೆ ಹೋಗು, ಎಲ್ಲಾ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ರೇಟು, ಗ್ಯಾಸ್ ರೇಟು ಎಲ್ಲ ಆಗಿದೆ. ಆದರೂ ಸಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಒಂದು ದಿಟ್ಟ ಆರ್ಥಿಕ ನೀತಿಯಿಂದ, ನಿರ್ಮಲಾ ಸೀತಾರಾಮನ್ ಆರ್ಥಿಕ ನೀತಿಯಿಂದ ಇವತ್ತು ಸೆಸ್ನ ಸರ್ಕಾರದ ಹೊರೆಯನ್ನು ಅವರೇ ಹೊತ್ಕೊಂಡು ಯಾವುದೇ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಇದುವರೆಗೂ ಮಾಡಿಲ್ಲ, ಮುಂದೆನೂ ಮಾಡಬಾರ್ದು ಅಂತ ನಾವು ಕೇಳ್ಕೊಳ್ಳೋಣ. ಮಾಡದಲ್ಲಿ ಇವತ್ತು ಅಡಿಗೆ ಅನಿಲನ ಸಮೇತ ಕರೆಕ್ಟ್ ಆಗಿ ಸಿಗ್ತಾ ಇದೆ. ಈ ಪತ್ರಿಕಾ ಮಾಧ್ಯಮ ಮೀಡಿಯಾದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಹೇಳ್ತಿದ್ದಲ್ಲಿ ನಾವು ಏನು 30 ಮಾಡಿದ್ರು ತಕ್ಷಣ ಅವರಿಗೆ ಗ್ಯಾಸ್ 30 ಲಕ್ಷ ವೋಟ್ ನಕಲಿ ಮತದಾರರನ್ನ ಇವತ್ತು ತೆಗೆದಾಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮತದಾರ ಪಟ್ಟಿ ಪರಿಷ್ಕರಣೆಯನ್ನ ನಾವೆಲ್ಲರೂ ಬಹಳ ಗಂಭೀರವಾಗಿ ತಗೊಂಡು ಆ ವಿಚಾರದಲ್ಲಿ ತಮ್ಮ ಗ್ರೂಪ್ಗಳಲ್ಲಿ ನಾವು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಹಾಗೆಯೇ ಇವತ್ತು ಗ್ರಾಮ ಪಂಚಾಯತಿ ವಾರು ನಮ್ಮ ಅಧ್ಯಕ್ಷರು ಒಂದು ಎಲ್ಲರಿಗೂ ಸಹ ಇನ್ಚಾರ್ಜನ್ನು ಕೊಟ್ಟು ಇವತ್ತು ನಮಗೆ ನಾಡಿನೊಳಗೆ ಅವೆಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಅದರ ಸದಸ್ಯರಿದ್ದಾರೆ, ಕಾರ್ಯದರ್ಶಿಗಳು, ಫಾರ್ಮಲ್ ಏನೇನು ಕೊಟ್ಟಿದ್ರು ಅವನ್ನೆಲ್ಲ ಭರ್ತಿ ಮಾಡಿ ನಾವು ಮಂಡಲಾಧ್ಯಕ್ಷ ಕೊಟ್ಟರೆ ನಿಜವಾಗ್ಲೂ ಇವತ್ತು ಈ ದೇಶದಲ್ಲೆಲ್ಲ ವಿಶ್ವದಲ್ಲೇ ಯಾವುದನ್ನ ಅತಿ ದೊಡ್ಡ ಒಂದು ಪಕ್ಷ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಪಕ್ಷ. ಈ ಒಂದು ಪಕ್ಷದಲ್ಲೇ ಒಬ್ಬ ಕಾರ್ಯಕರ್ತ, ಒಬ್ಬ ಪ್ರಧಾನಿ ಆಗ್ಬೋದು, ಒಬ್ಬ ರಾಷ್ಟ್ರಪತಿನೂ ಆಗ್ಬೋದು, ರಾಜ್ಯಪಾಲರಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಶಾಸಕರು ಆಗ್ಬೋದು. ಯಾಕೆಂದರೆ ಈ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ದೇಶ ಅಲ್ಲ ವಿದೇಶಗಳ ಇವತ್ತು ಭಾರತದ ಕಡೆಗೆ ನೋಡಿ ಒಂದು ಬಲಿಷ್ಠ ನಾಯಕತ್ವ ಕೊಟ್ಟು ಭಾರತವನ್ನು ವಿಶ್ವಮಟ್ಟದಲ್ಲಿ ಒಂದು ಗುರುಸ್ತಕ್ಕಂಥ ಕೆಲಸವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಶಕ್ತಿ ಉಳ್ಳಂಥ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಪ್ರಧಾನ ಆಗಿದ್ದ ಕಾರಣ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಸಹ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಉದಾಹರಣೆ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತು ದ್ರೌಪದಿ ಮುರ್ಮು ಅಂತ ಇವತ್ತು ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆ ಇವತ್ತು ಆಕೆಯನ್ನು ಗುರುತಿಸಿ ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಯಾವುದನ್ನ ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಕೊಡೋದು 6,000 ಗಂಡು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದಾಗಿದೆ. ಅದನ್ನು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರೂ ಸಮೇತ ಅದನ್ನು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು. ಸಿದ್ದರಾಮಯ್ಯ ಎಲ್ಲರೂ ಹೇಳ್ತಾರೆ, ನಡೆದಂತೆ ನಡೆದಿದ್ದೇವೆ, 5 ಪಂಚ ಗ್ಯಾರಂಟಿ. ಏನು ಮಾಡಿದ್ರು ಪಂಚ ಗ್ಯಾರಂಟಿ? ದೇಶ ರಾಜ್ಯದ ಲೂಟಿ ಮಾಡಿದ್ರು. ಇವತ್ತು ಎಲ್ಲೆಲ್ಲಿ ಯಾವೇ ಒಂದು ಊರುಗಳಿಗೂ ದುಡ್ಡು ಮಣ್ಣು ಹಾಕೋಕ್ಕೆ ಹೋಗ್ತಿದ್ದಂಥ ಸರ್ಕಾರ ಇದು. ಯಾವುದೇ ಅಭಿವೃದ್ಧಿ ಕೆಲಸಗಳು ದುಡ್ಡೇ ಇಲ್ಲ. KSRTCಗಳಿಗೆ ಈ ಶಕ್ತಿ ಯೋಜನೆ ತುಂಬ KSRTCಗಳಿಗೆ ಸುಮಾರು 20-25 ಸಾವಿರ ಕೋಟಿ ಹಣ ಕೊಡ್ಬೇಕು. ಅವರಿಗೆ ಪೆನ್ಷನ್ ಕೊಟ್ಟಿಲ್ಲ, ಗ್ರಾಚ್ಯುಟಿ ಕೊಟ್ಟಿಲ್ಲ, ದುಡ್ಡು ಕೊಡ್ತಕ್ಕಂಥ ಶಕ್ತಿನೂ ಅವ್ರಿಗೆ. ಮಾಸ್ಟರ್ಗಳಿಗೆ ಸಂಬಳ ಬರ್ತಕ್ಕಂಥ ಮೇಸ್ಟ್ರಿಗೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ಅಷ್ಟು ದಿವಾಳಿಕರಂಥ ಸರ್ಕಾರ ಇದ್ರೂ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳು ಎದೆ ತೊಟ್ಟಿದ್ದಾರೆ. ನುಡಿದಿಂದ ನುಡಿದಿದ್ದೇವೆ, ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ತಾ ಇದ್ದೀವಿ. ನಾವು 5
5ನೇದಾಗಿ ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ, SC STಗಳು ಬಂದಂಥ ದುಡ್ಡನ್ನ ಆಂಧ್ರಕ್ಕೆ ವರ್ಗಾವಣೆ ಮಾಡಿಬಿಟ್ಟು ಅಲ್ಲಿ ಲೂಟಿ ಮಾಡಿಬಿಟ್ಟು ಆಂಧ್ರ ಸರ್ಕಾರ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರು. ಕೇಳಿ ನಮ್ಮ ಜನ ಸಾಯ್ತಾ ಇದ್ದಾರೆ. ಕೇರಳದಲ್ಲಿ ಏನಾದರೂ ಭೂಕಂಪ ಆದರೆ ಅಲ್ಲಿಗೆ 100 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಜಾಗದಲ್ಲಿ ಅಲ್ಲಿ ರಾಜೀವ್ ಗಾಂಧಿ ಸಂತೃಪ್ತಿ ಮಾಡಬೇಕಾಗಿತ್ತು, ರಾಹುಲ್ ಗಾಂಧಿನ ಇಲ್ಲಿ ಅಲ್ಲಿ ಸೋನಿಯಾ ಗಾಂಧಿನ ಇಲ್ಲಿ ಸಂತೃಪ್ತಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇಶದ ಹಣ ತಗೊಂಡು ಲೂಟಿ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ, ಮುಂದೋಡು ಮಾತಾಡೋದಿದೆ. ಎಲ್ಲ ನಮ್ಮ ಜಿಲ್ಲೆಯ ಪ್ರಾಧಿಕಾರಿಗಳು ಲಿಂಗನಪುರ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಈಗ ನಾವು ಮತ್ತೆ ಪದೇ ಹೇಳೋದು ಬೇಡ. ಯಾಕಂದ್ರೆ ನಾವು ಸಂಘಟನೆ ಮಾಡೋದ್ರಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಹಿಂದೆ ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಎಲ್ಲ ನಿಮ್ಮ ಸಹಕಾರದಿಂದ ನಾವೆಲ್ಲರೂ ಮಾಡಿದ್ದೀವಿ. ವಿಸ್ತಾರಕರಾಗಿ ನಾವು ಬೇರೆ ಬೇರೆ ಏನು ಕ್ಷೇತ್ರಕ್ಕೆ ಹಾಕಿದಾಗ ನಮ್ಮ ಗ್ರಾಮಾಂತರ ಜಿಲ್ಲೆ ನಾವು ಹಾಕಿದ್ವಿ. ನಮ್ಮನ್ನೆಲ್ಲ ವಿಸ್ತಾರಕರಾಗಿ ನಮ್ಮ ಮುಖಂಡರು, ನಮ್ಮ ಮೋರ್ಚಾ ಅಧ್ಯಕ್ಷರು ಮತ್ತೆ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ನಾವು ಎಲ್ಲರೂ ಹೋಗಿ ನಮಗೆ ಕೊಟ್ಟಂತ ಏನು ಬೂತ್ ನಲ್ಲಿ ಏನು ಅಧ್ಯಕ್ಷರು ಬೂತ್ ಸಮಿತಿ ಮಾಡಬೇಕು, ಅಲ್ಲಿ ಏನು ಮೋದಿಯವರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಂತ ಏನು ಫಲಾನುಭವಿಗಳ ಒಂದು ಲೀಸ್ಟ್ ಅನ್ನು ಮಾಡಿ ನಾವು ಎಲ್ಲದೂ ಅಚ್ಚುಕಟ್ಟಾಗಿ ನಾವು ಮಾಡ್ಬಂದಿದ್ವಿ. ಅದು ಮಾಡಿದ್ಮೇಲೆ ನಮಗೆ ಬೇರೆ ಬೇರೆ ಕಡೆಯಿಂದ ಬಂದ್ರು, ಅದು ಅರ್ಧಬರ್ಧ ಮಾಡಿದ್ರು. ನಾವು ಕರೆಕ್ಟೇ ಮಾಡ್ಬಂದ್ವಿ. ನಮ್ಮ ಜವಾಬ್ದಾರಿ ಕರೆಕ್ಟೇ ಮಾಡ್ತೀವಿ. ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಅವತ್ತು ನಾವು ಅಧ್ಯಕ್ಷ ಆಗಿದ್ವಿ. ನಿಮ್ಮ ಸಹಕಾರದಿಂದ ನಮಗೆ ಒಂದು ಒಳ್ಳೆಯ ಹೆಸರು ಬಂತು, ಇಡೀ ನಮ್ಮ ಮಂಡಳಿಗೂ ಬಂತು. ಇದೇ ನಮ್ಗೆ ಹೊಸದಾಗಲ್ಲ. ಯಾಕಂದ್ರೆ ಈಗ ಬೂತ್ ನಲ್ಲಿ ನಾವು ಬೂತ್ ಸಮಿತಿ ಮಾಡೋದು, ಶಕ್ತಿ ಕೇಂದ್ರ ಪ್ರಮುಖ ಮಾಡೋದು, ಮಹಾಶಕ್ತಿ ಕೇಂದ್ರ ಪ್ರಮುಖ ಮಾಡೋದು, ಏನಪ್ಪಾ ಬೇಲೆಟು, ಇವೆಲ್ಲ ನಮ್ಗೆಲ್ಲ ಗೊತ್ತಿರೋದು ವಿಚಾರ. ನಮಗೂ ಎಲ್ಲ ಗೊತ್ತಿದೆ. ಈಗ ಏನು ನಾವೆಲ್ಲ ಅಂದ್ಕೊಂಡ್ರೆ ನಾಳೆ ಒಂದೇ ದಿವಸಕ್ಕೆ 152 ಬೂತ್ ಅಲ್ಲಿ ನಾಳೆ ಸಾಯಂಕಾಲದ ರಿಪೋರ್ಟ್ ಕೊಡುವಂತ ಶಕ್ತಿ ನಮ್ಮ ನಾಯಕತ್ವ ಮಂಡಲದಲ್ಲಿ ಎಲ್ಲಾ ಪ್ರತಿಯೊಂದು ಬೂತ್ ಅಲ್ಲಿ ಎಲ್ಲರಿಗೂ ಇದೆ. ಯಾಕಂದ್ರೆ ಇದೇ ದೊಡ್ಡ ಸಮಸ್ಯೆ ಅಲ್ಲ, ಎಲ್ಲ ಗೊತ್ತಿಲ್ಲದಂತ ವಿಚಾರ ಎಲ್ಲ ಗೊತ್ತಿರೋಂಥ ವಿಚಾರ. ಅದಕ್ಕಾಗಿ ನಾವು ಹಿಂದೆ ಬೀಳಬಾರ್ದು. ನಾವು ಕೂಡ ನಮ್ಮ ನಾಯಕತ್ವ ಮಂಡಲ ಏನು ಸಂಘಟನೆಯಲ್ಲಿ ಚೆನ್ನಾಗಿದ್ದೀವಿ. ಎಲ್ಲ ಏನೇ ಕಷ್ಟ ಇದ್ರು ಏನೇ ಇದ್ರು ಎಲ್ಲಾ ಮೂಲೆಯಿಂದ ಕೂಡ ಬರ್ತಾ ಇದ್ವಿ. ಈ ಕಡೆ ಓಬಳಾಪುರದಿಂದ ಬರ್ಬೇಕಂದ್ರೆ ಇಲ್ಲಿ ನಾವು ಎಷ್ಟು 30-40 ಕಿಲೋಮೀಟರ್ ಆಗಿದೆ. ಯಾಕಂದ್ರೆ ನಮ್ಮದು ಉದ್ದ ಇದೆ, ಹಿಂಗ ಕೆಳಗಡೆ ಹೋಗಿದೆ. ಯಾಕಂದ್ರೆ ಎಲ್ಲರೂ ಮುಖಂಡರು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇದ್ದಾರೆ. ನಾವು ಸಂಘಟನೆಯಲ್ಲಿ ಯಾವಾಗ ಹಿಂದೆ ಸರಿದಿಲ್ಲ ನಮಗೆ. ಯಾಕಂದ್ರೆ ಸಂಘಟನೆಯಲ್ಲಿ ಅಷ್ಟು ಮಾಡ್ತೀವಿ ಅಂದ್ರೆ ಎಲ್ಲರೂ ಬೂತ್ ನಲ್ಲಿ ಕೂಡ ಒಳ್ಳೆ ವಿಚಾರವಾಗಿ ನಾವೆಲ್ಲ ಮಾಡಿ ಕೆಲಸ ತೋರಿಸಿದ್ವಿ. ಇದು ಕೂಡ ನಮಗೆ ಕೊಟ್ಟಂತ ಕಾಸು ನಾವು ಒಳ್ಳೆ ಅಚ್ಚುಕಟ್ಟಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ನಮ್ಮ ನಾಯಕರ ಮಂಡಳಿ ಹೆಸರು ಮತ್ತೆ ನಮ್ಮ ಅಧ್ಯಕ್ಷರು ಒಳ್ಳೆಯ ಹೆಸರು ತರನ, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಒಳ್ಳೆಯ ಹೆಸರು ತರನ ನಾವು ಎಲ್ಲ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇದ್ದು ಎಲ್ಲ ನಾಯಕನಹಳ್ಳಿಯ ಬಿಜೆಪಿ ಕಚೇರಿಗಳೆಲ್ಲ ಸೇರಿದ್ದೇವೆ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರೂ ಸೇರಿಲ್ಲ. ಇವತ್ತು ಸೇರಿರುವಂಥ ಉದ್ದೇಶ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತೆಲ್ಲರೂ ಕೂಡ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು, ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನೋದನ್ನ ಪುನರ್ಮನನ ಮಾಡಿರುವಂಥ ಒಂದು ಸಮಯದಲ್ಲಿ ನಾವು ಸೇರಿದ್ದೀವಿ. ಇಂತಾನೆ ಸ್ವಾಮಿಯವರು ಹೇಳ್ತಾ ಇದ್ರು, ಅನೇಕ ಹೌದು ಒಪ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೇಕ ಸಣ್ಣಪುಟ್ಟ ಪಕ್ಷಗಳು ಇರ್ತವೆ, ಬಿಜೆಪಿ ನಾಯಕತ್ವ ಮಂಡಲ ಅಥವಾ ಬಿಜೆಪಿ ರಾಷ್ಟ್ರ ಬಿಜೆಪಿ ರಾಜ್ಯ ಬಿಜೆಪಿ ಇವೆಲ್ಲವೂ ಒಂದು ಮನೆಯಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಆಗುವ ಸಹಜ. ಅವನ್ನ ಸರಿ ಮಾಡ್ಕೊಳ್ತಾ ನಾವು ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದು ನಿಜವಾದಂಥ ಒಂದು ಕುಟುಂಬದ ಶೈಲಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಯಾವುದಾದ್ರೂ ಒಂದು ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ನೂರಾರು ಸಾವಿರಾರು ಕೋಟ್ಯಾಧೀಶ್ವರನ ಎದುರುಗಡೆ ಒಬ್ಬ ಪಕ್ಷದ ಎದುರುಗಡೆ ಅಭ್ಯರ್ಥಿ ಆಗ್ತೇನೆ ಅಂದರೆ ಅಭ್ಯರ್ಥಿ ಮಾಡ್ತಾರೆ ಅಂತ ಅಂದರೆ ಅದು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಪಡ್ತಾರೆ. ಅದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ಅಂತಂದ್ರೆ ಒಬ್ಬ ಚಹಾ ಮಾರುವಂತ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಯನ್ನ ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಏರಿಸಿದಂತ ಕೀರ್ತಿ ಯಾವ್ದಾದ್ರು ಪಕ್ಷಕ್ಕೆ ಸೇರುತ್ತವೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸಲ್ಲುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಎದೆಯುಗಿಸಿ ಮೋದಿ ಅಂತ ಒಬ್ಬ ನಾಯಕನ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟು ಇಡೀ ವಿಶ್ವವನ್ನೇ ಈ ಭಾರತದ ಹತ್ರ ತಿರುಗಿ ನೋಡೋದು ಮಾಡಿದೆಯಲ್ಲ ಅದು ಬಿಜೆಪಿಯ ನಿಜವಾದ ತಾಕತ್ತು. ಬಹಳಷ್ಟು ಹೆಮ್ಮೆ ಆಗುತ್ತೆ. ನನ್ನ ಎಲ್ಲ ದುಷ್ಟಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ವೇದಿಕೆ ಬಂದಿರುವಂಥ ಎಲ್ಲ ನನ್ನ ಹಿರಿಯರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಇದು ಇವತ್ತು ಸಂಘಟನಾತ್ಮಕವಾಗಿ ನಾವು ಬಲಪಡಿಸುವಂತಹ ಒಂದು ಕ್ಷಣ ಹತ್ರ ಬರ್ತಾ ಇದೆ. ಇದು ಗೊತ್ತಿರುವಂತೆ ಈ ವರ್ಷ ಮತ್ತು ಮುಂದಿನ ವರ್ಷ 2 ವರ್ಷಗಳು ಚುನಾವಣಾ ವರ್ಷಗಳು. ಈ ಚುನಾವಣಾ ವರ್ಷಗಳಲ್ಲಿ ಏನು ಯಾಕೆ ಚುನಾವಣೆಗಳ ವರ್ಷಗಳು ಇದು ವಿಶೇಷವಾಗಿ ಕಾಣಬೇಕು ಅಂತ ಅಂದ್ರೆ ಈ ಬರುವಂತ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಇವು ನಾಯಕರ ಚುನಾವಣೆಗಳಲ್ಲ. ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳು. ಕಾರ್ಯಕರ್ತರು ನಮ್ಮ ಮಧ್ಯೆ ಕೂತಿರುವಂತಹ
ಕಾರ್ಯಕರ್ತರನ್ನ ನಾಯಕರಾಗಿ ಮಾಡುವಂಥ ಚುನಾವಣೆಗಳು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನಾತ್ಮಕವಾಗಿ ನಾವು ಮತ್ತಷ್ಟು ಕ್ರಿಯಾಶೀಲರಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾಧ್ಯಕ್ಷರಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ